ಪಾಪ ನಡೀರುದ ಬೇಗ ಬೇಗ ಹೋಗನ್ಕಂಡ್ ನಡೀರು ಒತ್ತಾಗೋಯ್ತು. ವಾ ಆ ಲಾರಿಯವ್ರಿಗೆ ಬೇರೆ ಫೋನ್ ಮಾಡ್ಬೇಕು ಅಂತ ಹೇಳ್ತಿದ್ರ. ಅಕಸ್ಮಾತ್ ಏನಾರು ಬಂದ್ಬಿಟ್ರೆ ನಾವು ಬೇಗ ರೆಡಿ ಮಾಡ್ಕೊಂಡೆಲ್ಲ ಬರ್ಬೇಕು. ನಡೀರಿ ಬೇಗ ಬೇಗ ಹೋಗನ್ ನಡೀರಿ. ವಾ ಈ ಬಿಸಿಲು ಬೇರೆ ಸಿಕ್ಕಾಬಟ್ಟೆ ಬಿಸಿಲು ಬೇರೆ ಐತೆ. ನಿಗಿ 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 ಅಂತ ಉರಿತೈತೆ ಅತ್ಲಾಗಿ. ವಾ ನಡೀರಿ ಬೇಗ ಹೋಗನ್ ನಡೀರಿ. ಅಲ್ಲ ಕಣಪ್ಪ, ಈಗ ಲಾರಿಯವ್ರಿಗೆ ಇವಾಗ್ಲೇ ಫೋನ್ ಮಾಡೋಣ ಏನೋ ನಾಳೆ ಬೆಳಿಗ್ಗೆ ಫೋನ್ ಮಾಡಿದ್ರೆ ಆಗ್ತಿತ್ತಪ್ಪ? ಯಾವಾಗ ಫೋನ್ ಮಾಡೋಣ? ಹಾ ಈ ಹುಡುಗಂಗೆ ಹೇಳೋದು ಅರ್ಥ ಆಗಲ್ವಾ ಅಂತ ಈಗಳಲ್ಲೇ ಪಾಪ ಇನ್ನು ಮುಂದೆ ಮಾಡಕ್ ಹೋಗ್ಬಾರ್ದು. ಇವಾಗ ಟೈಮ್ ಐತೆ, ಪಾಯಿಂಟ್ ಮಾಡಿಸಿದಾರ ಅಂದ್ಮೇಲೆ ಬೇಗ ಮಾಡ್ಬಿಡ್ಬೇಕು. ಫೋನ್ ಮಾಡು ಹೇಳ್ತೀನಿ ಇಲ್ಲಿ. ವಾ ಬಂದ್ರೆ ಇವತ್ತು ಬಂದ್ಬಿಡ್ಲಿ ಅಂತ ನಾನು ಅರ್ಜೆಂಟ್ ಮಾಡ್ತಿದ್ದೀನಿ. ನೀನ್ ನೋಡಿದ್ರೆ ನೀನು ಇವಾಗ ಮಾಡೋಣ, ನಾಳೆ ಮಾಡೋಣ, ನಾಡ್ದು ಮಾಡೋಣ ಅಂತ ಕುಂತಿದ್ಯಲ್ಲ ಮಗ. ಬೇಗ ಬೇಗ ಕೆಲ್ಸಗಳು ಮುಂದೆ ಇಟ್ಕೋಬಾರ್ದು. ಮುಂದೆ ಇದಾವಂದ್ರೆ ಕೆಲ್ಸಗಳು ಬೇಗ ಬೇಗ ಮಾಡ್ಕೊಂಡು ಹೋಗ್ತಿರ್ಬೇಕು. ಫೋನ್ ಮಾಡಿ ಹೇಳ್ತೀನಿ. ಅವನು ಎಲ್ಲ ಇವೆಲ್ಲ ಆಗಿದ್ದು ನಮ್ಮ ಪರಮೇಶಿಂದಾನೇ ಆಗಿದ್ದು. ಅರ್ಧ ಬೆಳಗ್ಗೆಂದನೇ ಎದ್ದಡ್ಕಡೆ ಬಾರಲ್ಲ ಪಾಯಿಂಟ್ ಮಾಡೋದಕ್ಕೆ ತಂಪ ಟೈಮ್ ಅಂತ ಹೇಳ್ದೆ ಅವನಿಗೆ. ಬೆಳಗ್ಗೆಂದನೇ ಬೇಗನೆ ಬಂದ್ಬಿಟ್ಟಿದ್ರೆ ಅತ್ಲಾಗಿ ವಾ ಯಾರಿಗಾರ ಒಬ್ರಿಗೆ ಲಾರಿಯವ್ರಿಗೆ ಬೋರಿಂಗ್ ಲಾರಿಯವ್ರಿಗೆ ಫೋನ್ ಮಾಡ್ಬಿಟ್ಟು ಏನಾರ ಒಂದು ವ್ಯವಸ್ಥೆ ಮಾಡಿ ಅತ್ಲಾಗಿ ಇಷ್ಟೊತ್ತಿಗೆ ಕರ್ಸೇ ಬಿಡ್ಬೋದಿತ್ತು ಅತ್ಲಾಗಿ. ವಾ ಆಯ್ತು, ಇವಾಗ ಏನು ಮಾಡಕ್ ಆಗಲ್ಲ. ಇವಾಗ ನಡೀರಿ ಹೋಗೋಣ ಬೇಗ ಬೇಗ. ಅಗಳ ನಮ್ಮ ರಂಗಜ್ಜ ಇವ್ರಿಗೆಲ್ಲ ಕರ್ಕೊಂಡು ಎಲ್ಲಿ ಹೋಗಿದ್ನು ಏನಪ್ಪ? ಓಹೋ ಕುಮಾರಣ್ಣ, ಗಜೇಂದ್ರ ಎಲ್ಲರೂ ಬರ್ತಿದ್ದಾರೆ. ಹೆಂಗ ಈ ಎಲ್ಲ ಮಕ್ಳುಗಳು ನಮ್ಮ ರಂಗಜ್ಜಂಗೆ ಒಳ್ಳೆ ಸಪೋರ್ಟಿವ್ ಆಗಿದಾರಪ್ಪ ಅತ್ಲಾಗಿ. ವಾ ನಮ್ಮ ರಂಗಜ್ಜ ಏನು ಭಯ ಪಡೋದೇ ಇಲ್ಲ ಇವಾಗ. ಏನ್ಲ ರಂಗಜ್ಜ ಎಲ್ಲೋಗಿದ್ದಲ್ಲ? ಹುಡುಗರಿಗೆಲ್ಲ ಕರ್ಕೊಂಡು ತೋಟದ ಕಡೆಯಿಂದ ಬರ್ತಿದ್ಯಾ? ಎಲ್ಲೋಗಿದ್ದೆ? ಎಲ್ಲೋಗನ್ ಕಡೆ ಬಾರ್ಲ. ಇಲ್ಲೇ ನಮ್ಮ ಹುಡುಗ ಗಜೇಂದ್ರದ್ದು ಹೊಲತ ಹೋಗಿದ್ದೆ ಕಣಪ್ಪ. ವಾ ಒಂದಿಟ್ಟು ನಮ್ಮ ಪರಮೇಶಿ ಬಂದಿದ್ನ, ಅದಕ್ಕೆ ಹೋಗಿದ್ದು. ಒಂದ್ ಸ್ವಲ್ಪ ಕೆಲಸ ಇತ್ತು. ಪರಮೇಶಿ ಬಂದಿದ್ದ? ಅಲ್ಲ ಕಳ್ಳ ರಂಗಜ್ಜ, ನಮ್ಮ ಪರಮೇಶಿ ಇನ್ನೇನಕ್ಕೆ ಬರ್ತಾನೆ? ಹೊಲತಾವ್ ಬಂದ್ರೆ ಇನ್ನೇನೋ ಪಾಯಿಂಟ್ ಮಾಡೋದಕ್ಕೆ ಬರ್ತಾನೆ. ಏನೋ ಬೋರ್ ಕೊರ್ಸಿದ್ಯೇನು? ಕಳ್ಳ ಶಂಕರಜ್ಜ, ಬೋರ್ ಕೊರ್ಸೋಣ ಅಂತಾನೆ ಈ ಮಗ ನಮ್ಮ ಗಜೇಂದ್ರ ಇದಾನಲ್ಲ. ಏನಾದ್ರೂ ಸಸಿಗಳು, ತೆಂಗಿನ ಸಸಿ, ಅಡಿಕೆ ಸಸಿ, ತರಕಾರಿಗಳೆಲ್ಲ ಬೆಳಿತೀನಿ ಕಣ ಚಿಕ್ಕಪ್ಪ. ಏನಾದ್ರೂ ಒಂದ್ ಮಾಡ್ಬೇಕು. ಸುಮ್ನೆ ನಮ್ಮ ಅಪ್ಪನ್ ತಾವ ಇಸ್ಕೊಂಡ್ಬಿಟ್ಟು ಸುಮ್ನೆ ಹಂಗೆ ಹೊಲ ಎಲ್ಲ ಬಿಟ್ಬಿಟ್ರೆ ಆಗಲ್ಲ. ಏನಾದ್ರೂ ಒಂದ್ ಬೆಳೆ ಎಲ್ಲ ಬೆಳಿಬೇಕು. ಎಲ್ಲಾರು ಚಾಲೆಂಜ್ ಮೇಲೆ ನಾನು ಬೆಳೆದು ತೋರಿಸ್ಬೇಕು ಕಣ್ ಚಿಕ್ಕಪ್ಪ ಅಂತ ನಮ್ಮ ಮಗ ಆಟ ಮಾಡ್ತಿದ್ದಾನೆ. ಈಗ ಮಕ್ಳು ದುಡಿತೀನಿ ಅಂದ್ಮೇಲೆ ಒಂದ್ ಆಟ ಐತೆ ಅಂದ್ಮೇಲೆ ಅವನಿಗೆ ಮಾಡ್ಕೊಡೋ ಜವಾಬ್ದಾರಿ ನಂದು. ಹಂಗಾಗಿ ನಾನು ಹೇಳ್ಬಿಟ್ಟಿದ್ದೀನಿ ಅವನಿಗೆ, ನೀನ್ ಏನಾದ್ರೂ ಮಾಡಪ್ಪ, ಒಳ್ಳೇದ್ ಮಾಡಿದ್ರೆ ನಾನು ನಿನಗೆ ಮಾತ್ರ ನಿನ್ಗೆ ಬೆನ್ನೆಲುಬಾಗಿ ಇದ್ದೇ ಇರ್ತೀನಿ, ಮಾಡ್ಕೊಡ್ತೀನಿ ಅಂತ ಹೇಳ್ದೆ. ಅದಕ್ಕೆ ನೀನು ಪಾಯಿಂಟ್ ಮಾಡ್ದ ಪರಮೇಶಿ. ಒಂದೇ ತವ ಒಂದು 6 ಎಕರೆ ಐತಿ ಅವ್ರದ್ದು ಹೊಲ. ಹಂಗಾಗಿ ಪಾಯಿಂಟ್ ಎಲ್ಲ ಆಯ್ತು. 2-3 ತವ ಪಾಯಿಂಟ್ ಮಾಡಿದಾನೆ. ಒಂದ್ ತವ ಮಾತ್ರ ಚೆನ್ನಾಗಿರೋ ಪಾಯಿಂಟ್ ಆಗೈತೆ. ಒಂದು 250 ಅಡಿಗೆನೆ ಒಳ್ಳೆ ನೀರು ಸಿಗುತ್ತೆ ಕಣಶ ರಂಗಜ್ಜ ಅಂತ ಹೇಳಿದಾನೆ. ಹೆಂಗ ಸದ್ಯ ಅದಕ್ಕೋಸ್ಕರನೇ ಮನೆ ತಾವ ಹೋಗ್ತಿದೀವಿ. ಆಯ್ತು ಪಾಯಿಂಟ್ ಎಲ್ಲ ನೋಡೋಣ, ಲಾರಿಯವ್ರಿಗೆ ಫೋನ್ ಮಾಡ್ತೀವಿ. ಬಂದ್ರೆ ಅತ್ಲಾಗಿ ಬೇಗ ಬೋರ್ ಕೊರ್ಸ್ಬಿಡೋಣ ಅಂತ ಕಳ್ಳ ಶಂಕರಜ್ಜ ಅತ್ಲಾಗಿ. ಮುಂದೆ ಮುಂದೆ ಆಗ್ತಾ ಹೋಗ್ಬಾರ್ದು. ಹಂಗಾಗಿ ಆಮೇಲಿಂದ ಏನಾರು ಲಾರಿಯವ್ರು ಏನಾರ ಬರ್ತೀರಂದ್ರೆ ಫೋನ್ ಮಾಡ್ತೀನಿ. ಬೇಗ ಅಪ್ಪನ ಬಂದ್ಬಿಡು, ಒತ್ತು ಮಾಡಬೇಡ, ಸರಿನಾ? ಹೊರಗಿಲ್ಲ ಕಳ್ಳ. ಏನಪ್ಪ ಗಜೇಂದ್ರ? ಓಹೋ ಹೊಲದಲ್ಲಿ ತೋಟದಲ್ಲೆಲ್ಲ ನೀನು ನಿಮ್ಮ ಚಿಕ್ಕಪ್ಪನಂಗೆ ಎಲ್ಲ ಕೃಷಿ ಮಾಡ್ಬೇಕಂದ್ಕೊಂಡಿದ್ಯೇನಪ್ಪ? ಮಾಡಪ್ಪ, ಭಗವಂತ ಒಳ್ಳೇದು ಮಾಡ್ಲಿ. ಮಾಡುವ. ನಿಮ್ಮ ಚಿಕ್ಕಪ್ಪನಂಗೆ ಆಟ ಇರ್ಬೇಕಣೋ. ನಿಮ್ಮ ಚಿಕ್ಕಪ್ಪನ ನೋಡಿದ್ಯಾ? ನಿಮ್ಮ ಚಿಕ್ಕಪ್ಪನ ನೋಡಿ ಕಲಿಬೇಕಲ್ಲ ನಮ್ಮ ಊರವರೆಲ್ಲನೂ. ನೀವು ಸುಮ್ಮನೆ ನಾನು ತಮಾಷೆಗೆ ಮಾತಾಡ್ತಿಲ್ಲ ಕಣಪ್ಪ. ಇವತ್ತಿನವರೆಗೂ ಅಬಾ ಏನು ಮನುಷ್ಯ ಅವನೇನು ಕಡಿಮೆ ಕಷ್ಟಪಟ್ಟಿದ್ದಾನೇನಪ್ಪ. ಒಂದು ತೆಂಗಿನ ಸಸಿಗಳು ಇವಾಗ್ಲಂತೂ ಅನುಕೂಲ ಆಯ್ತು ಕಣ್ಮಗ. ರಾತ್ರಿ 12-1 ಗಂಟೆಗೆ ಎದ್ದು ಬಂದ್ಬಿಟ್ಟು ತೋಟಕ್ಕೆ ನೀರು ಬಿಟ್ಟಿದ್ದಂಗೆ ಕಣಪ್ಪ ನಿಮ್ಮ ಚಿಕ್ಕಪ್ಪ. ಭಾಳ ಕಷ್ಟಪಟ್ಟಿದ್ದಂಗೆ ಕಣಪ್ಪ. ಹಂಗೆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಭೂಮಿ ತಾಯಿ ಯಾವತ್ತೂ ಕೂಡ ಕೈ ಬಿಡಲ್ಲ ಕಣಪ್ಪ. ಒಳ್ಳೇದಾಗೆ ಆಗುತ್ತೆ. ಈಗಳಲ್ಲ ಪಾಪ ಗಜೇಂದ್ರ, ನಾನು ಹೇಳ್ತಿದ್ದೀನಿ ನೋಡು, ನಿನ್ಗೆ ಒಳ್ಳೇದಾಗೆ ಆಗುತ್ತೆ. ಹೋಗಪ್ಪ, ಒಳ್ಳೇದಾಗ್ಲಿ, ಹೋಗು. ಲೇ ರಂಗಜ್ಜ, ಮಗ ದುಡಿತೀನಿ, ಕಷ್ಟಪಡ್ತೀನಿ, ಏನೋ ಒಂದು ಸಾಧನೆ ಮಾಡ್ತೀನಿ ಅಂದಮೇಲೆ ನಾವು ಹಿರಿಯವರು ದೊಡ್ಡವರು ಸಪೋರ್ಟಿವ್ ಆಗಿರಬೇಕು. ಈಗಳಲ್ಲ ಬೋರಿಂಗ್ ಲಾರಿ ಬಂದ ತಕ್ಷಣ ನನಗೆ ರಪ್ಪನ್ ಫೋನ್ ಮಾಡು. ನಮ್ಮ ಮನೇಲಿ ಏನು ಕೆಲಸ ಇದ್ರು ನಾನು ಬಿಟ್ಟು ಬರ್ತೀನಿ. ಒಂದು ಕಡೆ ಪಾಪ ಹಿರಿ ಮಗ ನೋಡು ಎಷ್ಟು ಬುದ್ಧಿವಂತ ಆಗಿದ್ದಾನೆ. ನಮ್ಮ ಸಾವುಕಾರ ಹಿರಿ ಮಗ. ಅವ್ರಪ್ಪ ಇವತ್ತಿನವರೆಗೂ ಮಾತಾಡ್ಸಿಲ್ಲ, ಆದ್ರೂ ಮಕ್ಕಳು ಎಷ್ಟು ಬುದ್ಧಿವಂತರಾದ್ರು. ಅದಕ್ಕೇನೆ ಹೇಳೋದು, ಸಾವುಕಾರ ಮಗ ಇನ್ನೊಬ್ಬ ಕಿರಿ ಮಗ ಅಯ್ಯೋ ತಲೆ ಮೇಲೆ ಹೊತ್ಕೊಂಡು ಏನು ನನ್ನ ಮಗ ಅಂತಿದ್ರು ಸಾವುಕಾರ ಮಗ. ನೋಡು ಅಲ್ಲೇ ಅಪ್ಪ ಅಮ್ಮಂಗೆ ಗೊತ್ತಿಲ್ದಂಗೆ ಮದುವೆ ಆಗ್ಬಿಟ್ಟು ಮದುವೆ 3 ತಿಂಗಳಾಗಿತ್ತಂತೆ. ಮದುವೆ ಆಗ್ಬಿಟ್ಟು ಇವತ್ತು ಕರ್ಕೊಂಬಂದಿದ್ದಾನೆ ಮನೆಗೆ.
ಅದನ್ನು ಸಾವುಕಾರ ಜಗಳ ಮಾಡಿಬಿಟ್ಟು ಕಳಿಸಿದ್ದಾರೆ ಪಾಪ ಅವನಿಗೂ ವಾಪಸ್ಸು ಆಗ್ಬೇಕಾಗಿದ್ದೆ ಸಾವುಕಾರಿಗೆ. ವಾ ಇನ್ನು ಮುಂದೆ ಮುಂದೆ ಐತೆ ಪಾಪ ನಮ್ಮ ರಂಗಜ್ಜ ಅವ್ರಿಗೆ ನಮ್ಮ ಬೋರಣ್ಣ ಅವ್ರಿಗೆ ಏನು ಕಡಿಮೆ ಮೋಸ ಮಾಡಿದಾನ? ಥೂ ಹೋಗತ್ಲಾಗಿ ಆಗ್ಲಿ ವಾ. ಇನ್ನೆಲ್ಲ ರಂಗಜ್ಜ ಸಮಾಚಾರ? ಸಮಾಚಾರ ಇನ್ನೇನ್ಲ ಹೇಳೋಣ ಶಂಕರಜ್ಜ, ಏನ ಹೇಳ್ತಿದ್ಯಾ ಆಗ್ಲಿ? ಕಿರೆ ಮಗ ಮದುವೆ ಆಗಿ ಬಂದಿದ್ದಾನೆ ಹಂಗೆ ಹಿಂಗೆ, ನಮ್ ರಂಗಜ್ಜ ಅವ್ರಿಗೆ ಮೋಸ ಮಾಡಿದಾರೆ ಹಂಗೆ ಹಿಂಗೆ, ಏನೇನೋ ಮನ್ಸಲ್ಲೇ ಏನೋ ಅಂದ್ಕೊಳ್ತಿದ್ಯಲ್ಲ, ಏನ್ಲ? ಯಾಕೆ ಯಾರಿಗೇನಾಯ್ತು? ಏನಾಯ್ತಲ್ಲ ಶಂಕರಜ್ಜ? ಯಾತು ಇಲ್ಲ ಕಣ ಹೋಗಪ್ಪ. ವಾ ನಿಮ್ಮ ಅಣ್ಣನ ಬಗ್ಗೆನೆ ಮಾತಾಡ್ತಿದ್ದೆ ಕಣಪ್ಪೋ, ಸಾವುಕಾರರು ನಿಮ್ಮ ಅಣ್ಣನ ಬಗ್ಗೆನೆ ಮಾತಾಡ್ತಿದ್ದೀನಿ. ಅಯ್ಯೋ ಹೇಳಲ್ಲ ಶಂಕರಜ್ಜ, ಹೋಗ ಅತ್ಲಗಿ. ನಮ್ಮ ಅಣ್ಣನ ಬಗ್ಗೆ ಇನ್ನೇನ್ಲ ಐತೆ ಮಾತಾಡೋದಂಥದ್ದು? ಇನ್ನೇನ್ ಮಾತಾಡ್ತೀಯ ಈಗಳಲ್ಲ? ತಿರ್ಗಾ ನಮ್ಮ ಮಟ್ಟದ ಮೇಲೆ ನಾವು ನಮ್ಮ ಬೋರಣ್ಣನ ಮಗಂದು ರಾಜೇಶಪ್ಪಂದು ಮದ್ವೆ ಮಾಡ್ತಿದೀವಲ್ಲ, ಅದೇ ಚಾಲೆಂಜ್ ಮೇಲೆ ಅವ್ನ ಕಿರಿ ಮಗಂದು ಮದ್ವೆ ಬೇರೆ ಮಾಡ್ತಿದ್ದಾನೆ. ಏನ ಒಂದು ಬಾಮೈದ ಮಗಳಿಗೆ ಏನೋ ಮದ್ವೆ ಮಾಡ್ಕೊಳ್ತಿದ್ದಾನಂತೆ ಅವನ ಮಗಂಗೆ, ಕಿರಿ ಮಗಂಗೆ, ದಿಲೀಪಂಗೆ. ಹೆಂಗ ಇರ್ಲಿ ಕಣ್ ಬಿಡಪ್ಪ, ಹೆಂಗ ಚೆನ್ನಾಗಿರ್ಲಿ. ಅಲ್ಲ ಕಳ ಶಂಕರಜ್ಜ, ನಮ್ಮ ಅಣ್ಣ ಅಂತೂ ಹೊಟ್ಟೆ ಕಿಚ್ಚು ಪಡ್ತಾನಂದ್ರೆ ನಾವು ಹೊಟ್ಟೆ ಕಿಚ್ಚು ಪಡ್ತೀವಿ ಅಲ್ಲ. ದೂರದಲ್ಲಿದ್ರು ನಮ್ಗೆ ಎಷ್ಟು ಕೆಟ್ಟದ ಬಯಸಿದ್ರು ನಾವು ಎಲ್ಲರಿಗೂ ಒಳ್ಳೇದೇ ಬಯಸ್ತೀವಂತೆ. ನಮ್ಮ ಅಣ್ಣಂಗೆ ನಾನು ಯಾಕೆ ಕೆಟ್ಟದ ಬಯಸೋಣ? ಅವನು ಕೆಟ್ಟ ಬುದ್ಧಿ ಮಾಡ್ಬೋದು, ಆದ್ರೆ ನಾವಂತೂ ಮಾಡಕ್ ಹೋಗಲ್ಲ ಕಣಪ್ಪ. ಹಂಗಲ್ ಕಣವು, ಹಂಗಾರೆ ನಿನಗೆ ವಿಷಯ ಗೊತ್ತಿಲ್ಲ ಅನ್ನೋ? ಇರ್ಲಿ ಕಣ್ ಬಿಡತ್ಲಾಗಿ. ಏನಿಲ್ಲ ಕಣೋ ರಂಗಜ್ಜು, ಅದೇ ಕಣಪ್ಪ ನಿಮ್ಮ ಅಣ್ಣನ ಕಿರಿ ಮಗ ಇದ್ದಾನ ನೋಡು ಗಿರೀಶಪ್ಪ. ಅವನು ಅಲ್ಲೇ ಮದ್ವೆ ಆಗಿದಾನಂತೆ. ಮದುವೆ ಆಗ್ಬಿಟ್ಟು ಅಲ್ಲೇ 3 ತಿಂಗಳಿಂದೇನೆ ಮದುವೆ ಆಗಿದಾನಂತೆ. ಅಪ್ಪ ಅಮ್ಮ ಬೈತಾರಂತ ಅವನು ಬೈದಿಂದ ಸುಮ್ಕಾಗಿದ್ದಾನೆ, ಮನೆಯವ್ರಿಗೆ ಯಾರಿಗೂ ಹೇಳ್ದಂಗೆ. ಆಮೇಲಿಂದ ಇವ್ರಪ್ಪ ಯಾವಾಗ ನಿಶ್ಚಿತಾರ್ಥ ಇಟ್ಕೊಳ್ತೀನಂತ ನಿಮ್ಮ ಅಣ್ಣ ಯಾವಾಗ ಹೇಳದ್ನ, ಆ ಮಗ ಪಾಪ ಭಯ ಬಿದ್ದುಬಿಟ್ಟು ಇಲ್ಲ ಕಣಪ್ಪ ನಾನು ಮದುವೆ ಆಗಿದ್ದೀನಿ, ಇವಳೇ ನನ್ನ ಹೆಂಡ್ತಿ ಅಂತ ಕರ್ಕೊಂಬಂದಿದ್ದಾನೆ ಆ ಮಗಂಗೆ. ಆಮೇಲಿಂದ ಇನ್ನೇನು ನಿಮ್ಮ ಅಣ್ಣನ ಬಗ್ಗೆ ಇನ್ನೇನು ಗೊತ್ತಿಲ್ಲನಪ್ಪ. ಹಂಗೆ ರವ ಅಂತ ಉರ್ಕೊಂಡು ಆ ಹುಡುಗನ ಮೇಲೆ ಬೈದು ನಮ್ಮ ಮನೆಗೆ ಬರಬೇಡ್ರಿ, ನಡೀರಿ ನೀವು ಮನೆಯಿಂದ ಆಚೆ ಕಡೆ ಅಂತ ಪಾಪ ಆಚೆ ಕಡೆ ಕಳಿಸ್ಬಿಟ್ಟಿದ್ದಾರೆ. ಏನ ಗೌಡ್ರು ಮಂತವ ಏನ ಹೋಗಿದ್ದ, ಗೌಡ್ರು ಏನೋ ಹೇಳ್ತಿದ್ರು, ತಿರ್ಗಾ ಅವ್ರ ಅಪ್ಪಂಗೇನೋ ಕರೆದಿದ್ರು, ಏನೋ ಮಾತಾಡಿಸಿ ಇಬ್ರಿಗೂ ಒಂದ್ ಮಾಡಿ ತಿರ್ಗಾ ಮನೆಗೇನೋ ಕಳಿಸ್ತಾರಂತ ಮಾತಾಡ್ತಿದ್ರು ಊರಲ್ಲಿ. ಅದೇನೋ ಗೊತ್ತಿಲ್ಲ ಒಟ್ನಲ್ಲಿ. ಇನ್ನೇನು ಹಿಂಗ ಆಗೈತ್ ಕಣಪ್ಪ ಅತ್ಲಗಿ. ಹೌದನ್ನು ನಮ್ ದಿಲೀಪಲ್ಲೇ ಮದುವೆ ಆಗಿದಾನನ್ನು. ಬಿಡ ಶಂಕರಜ್ಜ, ಒಪ್ಕೊಂಡಿರತ್ತವ ಮದುವೆ ಆಗಿದಾನತ್ಲಗಿ. ಹೆಂಗ ಚೆನ್ನಾಗಿರ್ಲಿ ಕಣ್ ಬಿಡ. ನನ್ನ ಆಶೀರ್ವಾದ ಎಲ್ಲಿದ್ರು ಎಲ್ಲೋದ್ರು ಇದ್ದೇ ಇರುತ್ತತ್ಲಗಿ. ಅಲ್ಲ ನಮ್ಮ ಅಣ್ಣಂಗೆ ಯಾಕಂತ ಅಂತ ಕೋಪ ಅಂತ? ಈಗ ಮದುವೆ ಆಗಿದಾರಪ್ಪ, ಮಕ್ಳು ಮದುವೆ ತಪ್ಪು ಮಾಡ್ತಾರೆ, ಹಂಗಂತ ಈಗ ಮನೆಯಿಂದ ಆಚೆ ಕಡೆ ಕಳಿಸ್ಬಿಟ್ರೆ ಆಗುತ್ತಾ? ಈಗಲ್ಲ ಶಂಕರಜ್ಜ, ಈಗ ನಮ್ಮ ಕಿರಿ ಮಗ ರಮೇಶಪ್ಪನೂ ಅಲ್ಲ ಬೆಂಗಳೂರಲ್ಲಿ ಅಲ್ಲೇ ಕೆಲಸ ಮಾಡ್ತಾನೆ ಮದುವೆ ಆದ ಈಗ, ಆಯ್ತಾ? ಅವನು ಒಪ್ಕೊಂಡ ಮದುವೆ ಆದ, ಈಗ ಚೆನ್ನಾಗಿದಾರಪ್ಪ. ಈಗ ತಂದೆ ತಾಯಿಗಳು ಈಗ ಮದುವೆ ಆಗಿದಾರಂದ್ಮೇಲೆ ನಾವು ಅವ್ರಿಗೆ ಬೈದ್ರೆ ಆಗುತ್ತೇನ? ಏನೋ ತಪ್ಪು ಮಾಡ್ಕೊಳ್ತಾರಪ್ಪ ಮಕ್ಕಳು, ತಪ್ಪು ಮಾಡ್ಕೊಳ್ತಾರಂತ ನಾವು ಅದನ್ನೇ ಸಾಧನೆ ಮಾಡ್ಕೊಂಡು ಹೋದ್ರೆ, ಅದನ್ನೇ ಸಾಧಿಸ್ತಾ ಹೋದ್ರೆ ಆಗುತ್ತಾ? ಏನು ಪ್ರಯೋಜನ ಬರಲ್ಲ. ಬಿಡತ್ಲಾಗಿ ಸುಮ್ಕೆ ಒಪ್ಕೋಬೇಕು. ಹೆಂಗ ಚೆನ್ನಾಗಿದಾರಲ್ಲ, ಯಾರಿಗಾರ ಮದುವೆ ಆಗ್ಲಿ ಕಣ. ಒಟ್ನಲ್ಲಿ ಒಪ್ಕೊಂಡು ಚೆನ್ನಾಗಿದಾರ, ಅದು ನಮಗ್ ಮುಖ್ಯ. ಸಂಸಾರ ಮಾಡ್ಕೊಂಡು ಚೆನ್ನಾಗಿ ಹೋಗ್ತಿದಾರ, ಅದು ತಾನೇ ಮುಖ್ಯ ನಮ್ಗೆ. ಯಾಕೆ ಇದಾರಲ್ಲ ಖುಷಿಯಿಂದ ಇರ್ಲಿಕ್ಕಂಡು ಬಿಡುವಂತ ತಂದೆ ತಾಯಿಗಳು ಕಷ್ಟ ಇದ್ ಮಾಡ್ಬೇಕಪ್ಪ. ಈಗ ಮಾಡ್ತಿರೋದು ಯಾರಿಗ ಹೇಳು, ಕಷ್ಟ ಪಡ್ತಿರೋದು ಯಾರಿಗ ಹೇಳು, ಅವ್ರಿಗೋಸ್ಕರನೇ ತಾನೆ. ಅದನ್ನ ಬಿಟ್ಬಿಟ್ಟು ಆ ಮಗಂಗೆ ಮನೆಯಿಂದ ಆಚೆ ಕಡೆ ಕಳಿಸ್ಬಿಟ್ರೆ ಆಗುತ್ತಾ ನಮ್ಮ ಅಣ್ಣ? ಅಯ್ಯೋ ನಮ್ಮ ಅಣ್ಣನ ಬುದ್ಧಿ ಇನ್ನೇನು ಯಾವಾಗ್ಲೂ ಇದ್ದಿದ್ದೆ ಕಣಿ ಹೇಳು. ಬಿಡತ್ಲಾಗಿ, ನಮ್ಗೇನಾಗ್ಬೇಕಾಯ್ತತ್ಲಾಗಿ. ಸುಮ್ನೆ ಇವ್ರು ಕೇಳಿಸ್ಕೊಂಡು ಹೋಗ್ಬಿಟ್ಟು ಅದಕ್ಕೂ ನಮ್ಮ ಮೇಲೆ ರೇಗಾಡಿದ್ರೆ ಏನು ಮಾಡೋಣ? ಶಂಕರಜ್ಜ, ನಮ್ಗೆ ಒತ್ತಾಯ್ತು, ಟೈಮ್ ಇಲ್ಲ. ನಾನು ಬರ್ತೀನಿ ಕಣಪ್ಪ. ಸರಿ ಕಣ ರಂಗಜ್ಜ, ಆಯ್ತು. ಆ ಲಾರಿಯವರು ಬಂದ್ರೆ, ಬೋರಿಂಗ್ ಲಾರಿ ಬಂದ್ರೆ ಫೋನ್ ಮಾಡಿಬಿಡಪ್ಪ, ಬರ್ತೀನಿ. ಏನ್ ಮಾಡ್ಲಿ ಇವಾಗ ಒಂದು ಗೊತ್ತಾಗ್ತಿಲ್ವಲ್ಲ ಈಗ. ಅಲ್ಲ ಅವ್ರ ಅಪ್ಪ ನೋಡಿದ್ರೆ ಅವ್ನು ಸಾವುಕಾರ, ಅವನು ಹಿಂಗೆ ಹೇಳಿ ಹೋಗ್ತಿದ್ದಾನಲ್ಲ, ಮಕ್ಳಿಗೆ ಹಿಂಗ್ ಮಾಡ್ಬಿಟ್ರೆ ಸರಿ ಆಗುತ್ತಾ? ತಪ್ಪು ಮಾಡ್ಕೊಂತಾರಪ್ಪ ಮಕ್ಕಳು, ಯಾರು ತಾನೇ ಮಾಡಲ್ಲ. ಬಿಡತ್ಲಾಗಿ ಹಂಗ ನೆಮ್ಮದಿಯಾಗಿರ್ಲಿ ಮಕ್ಕಳು, ಮದುವೆ ಆಗಿದಾನಲ್ಲ ಖುಷಿಯಾಗಿರ್ಲಿ ಅಂತ ಬಯಸ್ತಲ್ಲ ಇವನು ಸಾವುಕಾರ. ಇವನು ಬೈಕೊಂಡು ಹೋಗ್ತಿದಾನಲ್ಲ, ಏನು ಮಾಡೋಣ? ಹೇಳೋದು ಮಾತೇ ಕೇಳ್ತಿಲ್ವಲ್ಲ ನಂದು. ಬಿಡತ್ಲಾಗ ಹೋಗ್ಲಿ ಅತ್ಲಾಗ, ಇನ್ನೇನು ಮಾಡೋಕ್ಕಾಗಲ್ಲ. ಅಗಡ ಇದ್ಯಾಕೆ ನಮ್ಮ ರಂಗಜ್ಜ ಎಲ್ಲ ಹೋಗ್ತಿದ್ದಾನಲ್ಲ ಬೇಗ ಬೇಗ ಆತ್ರದಿಂದ? ಕುಮಾರಣ್ಣ ಇವನ್ ಗಜೇಂದ್ರ ಇಬ್ರಿಗೂ ಕರ್ಕೊಂಡು ಹೋಗ್ತಿದಾನಲ್ಲ, ತಿರ್ಗಾ ಎಲ್ಲ ಹೊಲ್ಟನಪ್ಪ. ಏನೇನೋ ಒಂದನ್ನು ಮಾಡ್ತಾನೆ ಇರ್ತಾನಪ್ಪ ನಮ್ಮ ರಂಗಜ್ಜ, ಸುಮ್ಕಂತೂ ಇರಲ್ಲ ಅತ್ಲಾಗಿ. ಸುಮ್ಕಿರೋ ಮನುಷ್ಯನೇ ಎಲ್ಲ ಬಿಡೋನು. ಒಳ್ಳೆ ಜಿಂಕೆ ಮರಿ ತಿರ್ಗಾಡ್ತಿರ್ತಾನತ್ಲಾಗಿ. ಇನ್ನೊಂದು ಅವನ ಹತ್ರ ಅಂತ ನಿಯತ್ ಬುದ್ಧಿ ಐತೆ ಅಂತ, ಒಳ್ಳೆ ಬುದ್ಧಿ ಐತೆ.
ಅದಕ್ಕೆ ಭಗವಂತ ಅವನಿಗೆ ಆರೋಗ್ಯ ನೆಮ್ಮದಿ ಐಶ್ವರ್ಯ ಎಲ್ಲ ಕೊಟ್ಟು ಮಕ್ಕಳಲ್ಲೆಲ್ಲ ಮಕ್ಕಳು ಮೊಮ್ಮಕ್ಕಳಲ್ಲೆಲ್ಲ ಭಾಳ ನೆಮ್ಮದಿಯಾಗಿಟ್ಟಾನೆ. ವಾ ಲೇ ಲೇ ರಂಗಜ್ಜ ಬಾರ ಇಲ್ಲೇ. ಓ ನೋಡೇನೋ ತಿರುಗು ಕೂಗಿರೋನು ಮಾತಾಡ್ಸಂಗ್ ಹೋಗ್ತಿದಲ್ಲ, ಬಾರ ಇಲ್ಲೇ. ಗೌಡ್ರೆ ಯಾಕೆ ಗೌಡ್ರೆ ಹಿಂಗ್ ಕೂಕಳ್ತಿದ್ರು? ಗೌಡ್ರೆ ಒಂದ್ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಹೋಗ್ತಿದ್ದೆ ಕಣ್ರಿ ಗೌಡ್ರೆ, ಕೆಲ್ಸ ಇತ್ತು. ವಾ ಅದೇ ಕಣ್ರಿ ಗೌಡ್ರೆ, ಅದೇ ನಮ್ಮ ಹುಡುಗ ಇವನು ನಮ್ಮ ಗಜೇಂದ್ರದ್ದು ಹೊಲ ಬಂದೈತಲ್ಲ ಈಗ, ಅದೇ ಹೊಲದಲ್ಲಿ ಅವನೇನಾದ್ರು ಬೆಳೆ ಏನಾರು ಬೆಳಿತೀನಿ ಚಿಕ್ಕಪ್ಪ ಅಂತ ಹೇಳ್ದ. ಹಂಗಾಗಿ ಬೋರ್ ಕೊರ್ಸೋಣ ಅಂತ ಪಾಯಿಂಟ್ ಮಾಡಿಸಿದೀವಿ. ಇನ್ನೇನು ಬೋರಿಂಗ್ ಲಾರಿಯವ್ರಿಗೆ ಹೋಗ್ಬಿಟ್ಟು ಫೋನ್ ಮಾಡ್ಬೇಕನ್ರಿ ಗೌಡ್ರೆ. ವಾ ಹಾಗಾಗಿ ಅರ್ಜೆಂಟ್ ಅಲ್ಲಿ ಹೋಗ್ತಿದ್ದೀನಿ. ವಾ ಏನ್ ಗೌಡ್ರೆ ಸಮಾಚಾರ? ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೀರನ್ರಿ? ಏನ್ ಮಾಡಂಗ ಗೌಡ್ರೆ, ಬೋರಿ ಅದು ಇದು ಕೆಲಸ ಮಾಡದೇ ಆಗ್ತೈತೆ. ವಾ ಇವತ್ತು ಬೇರೆ ಈ ಮಕ್ಕಳು ಬೇರೆ ಈ ಗಜೇಂದ್ರ ಬೇರೆ ಹೊಸ ಮನೆಗೆ ಹೋದ ನೋಡ್ರಿ, ತೋಟದ ಮಂತವ. ಹಂಗಾಗಿ ಅಲ್ಲಿ ಬೇರೆ ಕರ್ಕೊಂಡು ಹೋಗಿದ್ದ, ಅಲ್ಲಿ ಉಳ್ಕೊಂಡ್ಬಿಟ್ಟೆ. ತಿರ್ಗಾ ಇವನ್ ಬೇರೆ ನಮ್ಮ ಬೋರಣ್ಣನ ಮಗಂದು ರಾಜೇಶ್ ಅಪ್ಪನ ಬೇರೆ ಮದ್ವೆ ಬೇರೆ, ಅದು ಇದು ಕೆಲ್ಸಗಳು ಇದ್ದೇ ಇರುತ್ ಕಣ್ರಿ ಗೌಡ್ರೆ. ಪುರ್ಸತ್ತೆ ಇಲ್ಲ ಕಣ್ರಿ ಗೌಡ್ರಿ. ವಾ ಹೊಲದ ಕಡೆ ಹೋಗ್ಬೇಕು, ತೋಟ ಹೊಲ ಗದ್ದೆ, ಅಯ್ಯೋ ಬರೀ ಇದೇ ಆಗ್ತೈತ್ ಕಣಿ ಹೇಳ್ರಿ ಅತ್ಲಗಿ. ವಾ ನಿಮ್ಗೆ ಮಾತಾಡ್ಸಕ್ಕೆ ಆಗಿಲ್ಲ. ವಾ ಮತ್ತಿನ್ನೇನ್ ಗೌಡ್ರೆ ಸಮಾಚಾರ? ಅಲ್ಲ ಕಳ್ಳ ರಂಗಜ್ಜ, ಸಮಾಚಾರ ಇನ್ನೆಲ್ಲ ಹೇಳನ, ಎಲ್ಲ ನೀನೇ ಹೇಳ್ಬೇಕಣಪ್ಪ. ನಿಮ್ಮ ಅಣ್ಣನ ಮಕ್ಳದು ವಾ ಇನ್ನೇನು ಆ ಹಿರಿಯಂದು ಈಗ ಸರಿ ಮಾಡ್ಬಿಟ್ಟ, ಇನ್ನೇನು ಆ ಕಿರಿಯಂದು ಒಬ್ಬನದು ಸರಿ ಮಾಡ್ಬಿಡಪ್ಪ ಅತ್ಲಗಿ. ವಾ ಅವನು ಅತ್ಲಗಿ ಮದುವೆ ಆಗಿ ಬಂದ್ಬಿಟ್ಟಿದಾನಂತೆ. ಅವ್ನು ಸಾವುಕಾರ ಬೈದು ಕಳಿಸ್ಬಿಟ್ಟಿದ್ದಾನ ಕಳ್ಳ ಪಾಪ. ಅಂತದ್ ಏನ್ ತಪ್ಪು ಮಾಡಿದಾರ ಅತ್ಲಗಿ? ಮದ್ವೆ ಆಗಿದಾರ ಅತ್ಲಗಿ, ಮಕ್ಳಲ್ವ ತಪ್ಪು ಮಾಡಿರೋದು ಅತ್ಲಗಿ. ಹೆಂಗಿದ್ರು ಅವ್ರಾರು ಮಾಡ್ಬೇಕಿತ್ತಲ್ವೆಲ್ಲ ರಂಗಜ್ಜ. ಅತ್ಲಗಿ ಸುಮ್ಕಾರು ಆಗಲ್ಲ ಅತ್ಲಗಿ. ತಿರ್ಗಾ ನಾನು ಕರ್ದ್ಬಿಟ್ಟು ಕರ್ಕಳ್ಳ ಸಾವುಕಾರ ಹಂಗ್ ಮಾಡ್ಬೇಡಕ್ಕಳ್ಳ. ಕಷ್ಟ ಸುಖದಲ್ಲಿ ಮಕ್ಳುಗಳೇ ಕಣಪ್ಪ ಆಗೋದು. ವಾ ನನ್ನ ಮಾತು ಕೇಳೋ ಅಂತ ಹೇಳಿದ್ರು ಅವನು ಬೈಕೊಂಡು, ಇಲ್ಲ ಕಣ್ರಿ ಗೌಡ್ರೆ ಯಾವ್ದೇ ಕಾರಣಕ್ಕೂ ಅವನಿಗೆ ಕರ್ಕಣಲ್ಲ ಮನೆಗೆ, ಕ್ಷಮಿಸಲ್ಲ ಕಣ್ರಿ ಗೌಡ್ರೆ ಅಂತ ಬೈಕೊಂಡು ಹೋಗ್ಬಿಟ್ಟಕ್ಕಳ್ಳ ರಂಗಜ್ಜ. ಹಂಗಾಗಿ ನಾನು ಯೋಚನೆ ಮಾಡ್ತಿದ್ದೀನಿ, ಪಾಪ ಮಕ್ಳಲ್ವಾ, ಹೊಟ್ಟೆ ಉರಿಯುತ್ತೆ. ನನಗೊಂಥರ ಆಗ್ತೈತೆ ಕಣಪ್ಪ. ಈಗ ನಮ್ಮ ಹೆಣ್ಮಗ ನನ್ನ ಗಂಡು ಮಗ ಇದ್ದಿದ್ರೆ ನಾನು ಹಿಂಗೆ ಬಿಟ್ಬಿಡ್ತೀನಿ ಅಲ್ಲ ರಂಗಜ್ಜ. ಹಂಗಾಗಿ ಇಲ್ಲೇ ಇದ್ದಾರೆ. ಏನ ಮಾಡೋದು ರಂಗಜ್ಜ? ಅಯ್ಯ ಗೌಡ್ರೆ, ನಮ್ಮ ಅಣ್ಣನ ಬಗ್ಗೆ ಗೊತ್ತಿದ್ದು ನೀವು ನನಗೆ ಹೇಳ್ತಿರಲ್ಲ ಗೌಡ್ರೆ. ಅವನೇನ್ ಹೇಳ್ತೀರ ಕಡೆ ಹೇಳ್ರಿ. ಅವನೇನು ಮಕ್ಳುಗಳು ಅವ್ರು ಇವರು ಅನ್ನೋ ಒಂದು ಬೆಲೆನೇ ಇಲ್ಲ ಕಣ್ರಿ ಗೌಡ್ರೆ ಅವನಿಗೆ, ನಮ್ಮ ಅಣ್ಣಂಗೆ. ಅವನಿಗೇನು ಅವನೀಗ ಅವ್ನ ಕಿರಿಯವನು ಅವನ ಆಸೆ ತಕ್ಕಂತೆ ಮದ್ವೆ ಆಗ್ಲಿಲ್ಲ, ಹಂಗಾಗಿ ಅವ್ನ ಬಾಮೈದ ಮಗಳಿಗೆ ಮದ್ವೆ ಆಗ್ಲಿಲ್ಲ, ಹಂಗಾಗಿ ಕೋಪ ಅವನಿಗೆ ಅಷ್ಟೇ, ಇನ್ನೇನಿಲ್ಲ. ಮಕ್ಳುಗಳು ಚೆನ್ನಾಗಿರ್ಲಿ ಅಂತ ಬಯಸ್ತಾನ ಅವನು, ಬಯಸಲ್ಲ ಅವನು, ಅವನದೇ ಅವ್ನು ನೋಡ್ತಾನೆ. ಬಿಡ್ರಿ ಅತ್ಲಾಗ ಇನ್ನೇನು ಮಾಡೋಕ್ಕಾಗುತ್ತೆ? ಈಗ ಏನು ಮಾಡೋದು ಗೌಡ್ರೆ? ಈಗ ಪಾಪ ಅವನು ಎಲ್ಲೂ ಕೆಲ್ಸಕ್ಕೆ ಓದ್ತಿನವ್ರಿಗೂ ಹೋಗಿಲ್ಲ ಗೌಡ್ರೆ ಅತ್ಲಾಗಿ. ಗೌಡ್ರೆ ಏನು ಮಾಡಂಗ ಗೌಡ್ರೆ? ಈಗ ನೀವೇ ಹೇಳ್ಬಿಡ್ರಿ. ಹೋಗತ್ಲಾಗಿ ಯಾಕೆ ಹಿಂಗೆ ಹೊಟ್ಟೆ ಉರಿಸ್ತಾರೋ ಏನೋ ಈ ನನ್ನ ಮಕ್ಕಳು. ಬೇಡಪ್ಪ ಅತ್ಲಾಗಿ ನನಗೆ. ಹೊಟ್ಟೆ ಉರಿಯುತ್ತತ್ಲಾಗಿ. ಹೂ ಕಡ್ಲ ರಂಗಜ್ಜ, ಎಗಳಲ್ಲ ರಂಗಜ್ಜ. ನಿಮ್ಮ ಅಣ್ಣಂಗೆ ನಿನ್ನಷ್ಟು ಒಳ್ಳೆ ಮನ್ಸು ಧಾರಾಳವಾದ ಮನ್ಸಿಲ್ಲ ಕಣಿ ಹೇಳ ಅತ್ಲಾಗಿ. ಬರೀ ಕೋಪಿಷ್ಟ ಕಣಪ್ಪ ಅತ್ಲಾಗಿ. ಈಗ ನೀನು ನಿನ್ನ ಮಗಂಗೆ, ನಿನ್ನ ಮಗ ಅವ್ನ ಕಿರಿಯವನ್ ರಮೇಶಪ್ಪನು ಬೆಂಗಳೂರಲ್ಲಿ ಮದುವೆ ಆಗಿ ಬಂದಪ್ಪ, ಕೆಲಸ ಮಾಡುತ್ತಾವಲೆ ನೀನೆ. ಈಗ ಚೆನ್ನಾಗಿಲ್ವಾ? ನೀನು ಒಪ್ಕೊಳ್ಳಿಲ್ವಾ? ನೀನು ಒಪ್ಕೊಂಡು ಮದುವೆ ಮಾಡ್ಕೊಂಡ್ ಬುರಿಲ್ಲ ಅಂದ್ರೂ ಮಗ ಒಪ್ಕೊಂಡ್ ಬಂದ, ಹೆಂಗ ಚೆನ್ನಾಗಿದ್ದಾರಲ್ಲ ಸಾಕು ಅಂತ ಒಪ್ಕೊಂಡು ಮನೆಗೆಲ್ಲ ಕರ್ಕೊಂಡು ಚೆನ್ನಾಗಿಲ್ವೇನಪ್ಪ? ಇನ್ನೇನು ಖುಷಿಯಾಗಿದ್ದೀರಾ, ನೆಮ್ಮದಿಯಿಂದ ಇದ್ದೀರಾ? ಹಂಗೆ ಇರ್ಬೋದಲ್ಲ. ಇವನಿಗೆ ಏನಂತದ್ ಕಡಿಮೆ ಆಗೈತದ ಹಿಂಗಾಡ್ತಾನಲ್ಲ ರಂಗಜ್ಜಿ ಇವನು. ಹೋಗ್ಲಿ ಬಿಡ್ರಿ ಗೌಡ್ರೆ ಅತ್ಲಾಗಿ. ಮುಂದ್ಲದ್ ನೋಡ್ರಿ ಈಗ ಏನ್ ಮಾಡೋಣಂತ. ಅಪ್ಪವು ನಮ್ ದಿಲೀಪುರ ಮುಖ ನನ್ಗೆ ನೋಡಕ್ ಆಗ್ತಿಲ್ಲ ಕಣಪ್ಪ, ಹೊಟ್ಟೆ ಉರಿ ಹಂಗ ಆಗ್ತೈತೆ. ಅವ್ನು ಯಾವತ್ತು ಎಲ್ಲೋ ಹೋಗ್ದವ್ನು ಮನುಷ್ಯನೇ ಅಲ್ಲ ಕಣಪ್ಪ ಅತ್ಲಾಗಿ. ಅಪ್ಪ ಒಂದು ಮಾತು ಹೇಳ್ತೀನಿ, ನೀನು ಬೇಜಾರು ಮಾಡ್ಕೋಬೇಡ ಅಪ್ಪ ಅತ್ಲಾಗಿ. ಅಲ್ಲೇ ಮನೇಲೆ ಕರ್ಕಣಪ್ಪ, ಅಲ್ಲೇ ಇರ್ಲಿ ಮನೇಲಿ. ನೋಡಿ ಆಮೇಲಿಂದ ಬೇಕಾದ್ರೆ ಅವ್ರಪ್ಪ ಒಂದ್ ಸ್ವಲ್ಪ ಸಮಾಧಾನ ಆಗೋವರೆಗೂ ಅಲ್ಲೇ ಮನೇಲಿರ್ಲಿ. ಎಲ್ಲಂತ ಹೋಗ್ತಾನಪ್ಪ ಈಗ? ಅವನು ನನ್ನ ತಮ್ಮನೇ ಅಲ್ವೇನಪ್ಪ? ಈಗ ಬೇರೆ ಕಡೆ ಕಳಿಸ್ಬಿಟ್ರೆ ಅತ್ಲಾಗಿ ಅಲ್ಲಿ ಇಲ್ಲಿ ಕೂಲಿ ನಾಲಿ ಮಾಡ್ಕೊಂಡು ಪಾಪ ನೋಡೋಕ್ಕಾಗಲ್ಲ ಕಣಪ್ಪ ಅತ್ಲಾಗಿ. ಮನೆ ಇಲ್ಲ ಏನಿಲ್ಲ, ಎಲ್ಲಂತ ಹೋಗ್ತಾನಪ್ಪ ಅವನೀಗ. ಎಲ್ಲಂತ ಹೆಣ್ಮಗಂಗೆ ಕರ್ಕೊಂಡು ಹೋಗ್ತಾನೆ. ಈಗ ನನ್ನ ತಂಗಿ ಇದ್ದಿದ್ರೆ ನಾನು ಹಂಗೆ ಮಾಡ್ತಿದ್ದೇನಪ್ಪ ಅತ್ಲಾಗಿ. ಕರ್ಕೊಳಪ್ಪ ಅತ್ಲಾಗಿ ಮನೇಲಿ. ಹಂಗಲ್ಲ ಕಡ್ಲ ಪಾಪ, ನೀನು ಗೊತ್ತಾಗಲ್ ಕಳ್ಳ. ಸುಮ್ಕಿರು. ನಿಮ್ ದೊಡ್ಡಪ್ಪ ಒಳ್ಳೆ ಮನುಷ್ಯ ಅಂತ ಕಡಿದ್ಯಾ. ಅಲ್ಲ ಅವನು ದೊಡ್ಡವನ್ಗೂ ಕರ್ಕೊಂಡ್ ಬಂದ್ಬಿಟ್ಟು ಈಗ ಮನೆ ಆಸ್ತಿ ಎಲ್ಲ ಕೊಡಿಸ್ಬಿಟ್ಟ. ಅದಕ್ ಬೇರೆ ಕೋಪ ಮಾಡ್ಕೊಂಡು ಅಂದ್ಮೇಲೆ ರವ ಅಂತಿದ್ದಾನೆ. ಈಗ ತಿರ್ಗಾ ಈ ಮಗಂಗೂ ನಾನು ಮನೆ ಕರ್ಕೊಂಡು ಹೋಗ್ಬಿಟ್ರೆ ನಿಮ್ ದೊಡ್ಡಪ್ಪ ಏನ್ ಕಡಿಮೆ ನನ್ ಮೇಲೆ ಕೋಪ ಹಾಗೆ ಸಾಧಿಸ್ತಾನ? ಏನ್ ಮಾಡೋಣ ಹೇಳಪ್ಪ? ನನ್ಗೂ ಈ ಮಗನ್ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಒಳ್ಳೆ ತರ ನೋಡಲ್ಲ ಕಣಪ್ಪ ನಿಮ್ ದೊಡ್ಡಪ್ಪ. ಏನ್ ಮಾಡೋಣ ನಾನು? ಲೇ ರಂಗಜ್ಜ,
ನನ್ನ ಮಾತು ಕೇಳ ಇಲ್ಲಿ. ಹಾ, ನನ್ನ ಮಾತು ಕೇಳಲಿ, ಸಮಾಧಾನದಿಂದ ಒಂದು ಸ್ವಲ್ಪ ಯೋಚನೆ ಮಾಡು. ಅವ್ನು ಕುಮಾರಣ್ಣ ಹೇಳಿದ್ದು ಸತ್ಯ ಆಯ್ತು ಕಳ್ಳ. ಈಗ ನೀನಾಗ್ದಲೆ ಕಷ್ಟಕ್ಕೆ ನಿಮ್ಮ ಅಣ್ಣನ ಮಕ್ಳುಗಳಿಗೆ ಇನ್ನು ಯಾರೆಲ್ಲ ಹಾಕ್ತಾರೆ? ಲೇ ರಂಗಜ್ಜ, ನೀ ಯಾಕೆ ಹೇಳು, ನಿನ್ಗೆ ಈಗ ಹುಡ್ಕೊಂಬಂದಿರೋದು ನಿಂತಾವ ಅಂತ? ಅದಕ್ಕೋಸ್ಕರನೇ ಅಲ್ಲವೆಲ್ಲ. ನನ್ನ ಮಾತು ಕೇಳ, ಕರ್ಕೊಂಡು ಹೋಗ ಅವ್ರಿಗೆ ಮನೆಗೆ. ಕರ್ಕೊಂಡೋಗಿ ಅಲ್ಲೇ ನಿಮ್ಮ ಮನೇಲಿ ಇನ್ನೇನು ಅಲ್ಲೇ ಉಳಿಸ್ಕೊಳ್ಳತ್ಲಾಗಿ ನೋಡೋಣ ಆಮೇಲೆ ಹೆಂಗೆ ಆಗುತ್ತಂತ. ಆ ಮಕ್ಳುಗಳಿಗೂ ಛಲ ಐತೆ, ದುಡಿಬೇಕು ಆಸೆ ಐತೆ, ಹೆಂಗ ಅವ್ರವ್ರ ಜೀವನ ಮಾಡ್ಕೊಳ್ತಾರೆ. ಸ್ವಲ್ಪ ದಿವಸ ಅಲ್ಲಿ ನಿಮ್ಮ ಮನೇಲೆ ನೀ ಇರ್ಲಿ. ನಿಮ್ಮಣ್ಣ ನಿಮ್ಮಣ್ಣಂಗೆ ನೀನು ಭಯ ಬಿದ್ಬಿಟ್ಟು ಆ ಮಕ್ಳುಗಳಿಗೆ ಮೋಸ ಮಾಡ್ತೀಯನಪ್ಪ, ಈಗ ಅನ್ಯಾಯ ಮಾಡ್ತೀಯನ. ಏನ್ಲ ಪಾಪ ದಿಲೀಪ, ಬರ್ತೀಯಾರ ಮನೆಗೆ? ಹ್ಞೂ ಕಣ್ ದೊಡ್ಡಪ್ಪ, ಬರ್ತೀನಿ. ನೀನು ಕರ್ಕೊಂಡು ಹೋದ್ರೆ ನೀನು ಕರ್ಕೊಂಡು ಹೋಗ್ತೀಯ ನನಗೆ? ತರಿಕೆ ಹೋಗತ್ಲಾಗಿ ಯಾಕೆ ಹಿಂಗ್ ಹೊಟ್ಟೆ ಉರಿಸ್ತಿರೋ ನಂದು? ಬಾ ಹೋಗನ್ ಬಾ ಮಗ, ಬಾರ್ತಾಯಿ ಹೋಗಣ. ಗೌಡ್ರೆ ಸರಿ ಕಣ, ಆಯ್ತು ಬಿಡ್ರಿ ಅತ್ಲಾಗಿ, ಮನೆ ಕರ್ಕೊಂಡು ಹೋಗ್ತೀನಿ ಅತ್ಲಾಗಿ. ನನಗೆ ಕಣ್ಣಿಂದ ನೋಡಕ್ಕಾಗಲ್ಲ ಅತ್ಲಾಗಿ, ಹೊಟ್ಟೆ ಉರಿಸ್ತಾರ ಅತ್ಲಾಗಿ. ಏನ್ ಮಾಡೋಣ ಅತ್ಲಾಗಿ? ಅವ್ರ ಅಪ್ಪಂಗೆ ಕನಿಕರ ಅನ್ನೋದು ಇಲ್ಲ ಕಣಿ, ಹೇಳ್ರಿ ಮಕ್ಳ ಮೇಲೆ ಅತ್ಲಾಗಿ. ಏನ ಮಾಡೋಣ ಅತ್ಲಾಗಿ? ಬರೋಲ್ಲ, ಹೆಂಗಿದ್ರು ನಿಮ್ಮ ಅಪ್ಪ ನನಗೆ ಕೆಟ್ಟವ್ನು ಮಾಡಿದಾನತ್ಲಾಗಿ, ಇನ್ನು ಕೆಟ್ಟವನೇ ಆಗ್ಬಿಡ್ತೀನಿ ಬರ್ರಿ. ನನಗೇನು, ನನ್ನ ಕಣ್ ಮುಂದೆ ಮಕ್ಳುಗಳು ಖುಷಿಯಾಗಿದ್ರೆ ಸಾಕತ್ಲಾಗಿ. ಬಾರ್ ಮಗ, ಬಾರ್ತಾಯಿ.